ಹಾಯ್ ನಮಸ್ತೆ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ವಿದ್ಯಾ ಚೇತನ್ ಬ್ಲಾಗ್ಸ್. ಇವತ್ತು ವರಮಹಾಲಕ್ಷ್ಮಿಗೆ ಬೇಕಾಗಿರೋ ಐಟಮ್ಸ್ನ ನಾನು ವಿಡಿಯೋ ಮಾಡೋಣ ಅನ್ಕೊಂಡಿದ್ದೀನಿ. ಎಲ್ಲ ಮೀಶೋದಿಂದ ತರಿಸಿರೋದು, ಆಮೇಲೆ ನಿಮಗೂ ಯೂಸ್ ಆಗುತ್ತೆ ಅಂತ ವಿಡಿಯೋ ಮಾಡ್ಬೇಕು ಅನ್ಕೊಂಡಿದ್ದೀನಿ. ನಮಗೂ ಯೂಸ್ ಆಗುತ್ತೆ, ನಿಮಗೂ ಯೂಸ್ ಆಗುತ್ತೆ. ಹಾಗೆ ನಾನು ಏನೇನು ತರಿಸಿದ್ದೀನಿ ಅಂತ ಎಲ್ಲ ಒಂದ್ಸತಿ ತೋರಿಸ್ತೀನಿ. ನಿಮಗೂ ಇಷ್ಟ ಆದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ, ಯಾರಿಗೆ ಬೇಕೋ ಅವರು ತಗೋಬೋದು. ಎಲ್ಲ ಲಿಂಕು ಎಲ್ಲದನ್ನು ಹಾಕ್ತೀನಿ, ಒಂದೊಂದೇ ತೋರಿಸ್ತೀನಿ ನಾನು ಏನೇನು ತರಿಸಿದ್ದೀನಿ ಅಂತ. ಫಸ್ಟ್ಗೆ ಫ್ಲವರ್ಸ್ ತೋರಿಸ್ತೀನಿ, ಎಲ್ಲ ಫ್ಲವರ್ಸು. ಇದು ಫಸ್ಟ್ ಐಟಮು, ಇದು ಲೋಟಸ್ದು, ತುಂಬಾ ಚೆನ್ನಾಗಿದೆ. ಬಂಚ್ ಆಫ್ 5 ಬಂದಿದೆ, ಇದು ನೋಡ್ಬೋದು. ಆಮೇಲೆ ರಿಯಾಲಿಸ್ಟಿಕ್ ಆಗಿದೆ, ಹೇಗೆ ನಾವು ಹೊರಗಡೆ ಸಿಗುತ್ತಲ್ಲ ಸೇಮ್ ಅದೇ ರೀತಿ ಇದೆ. ಆಮೇಲೆ ಇದು ಪ್ಲಾಸ್ಟಿಕ್ ಇದೆ, ನಾವು ಹೊರಗಡೆ ತೊಗೊಂಡು ಬಂದರೆ ಇದು ಪೇಪರ್ ಥರದ್ದಿರುತ್ತಲ್ಲ ಆ ಥರದ್ದಿಲ್ಲ. ಇದು ಪ್ಲಾಸ್ಟಿಕ್ ಇರೋದ್ರಿಂದ ಬಾಳಿಕೆನೂ ಬರುತ್ತೆ ತುಂಬ ದಿನ. ಇವನ್ ಕ್ವಾಲಿಟಿನೂ ಅಷ್ಟೇ ತುಂಬ ಚೆನ್ನಾಗಿದೆ. ಹೊರಗಡೆಗಿಂತ ಮೀಶೋದಲ್ಲಿ ನನಗೆ ಶಾಕ್ ಆಯಿತು, ಇಷ್ಟು ಚೆನ್ನಾಗಿರೋ ಪ್ರಾಡಕ್ಟ್ ಸಿಗ್ತಾ ನಮಗೆ ಮೀಶೋದಲ್ಲಿ ಅಂತ. ಅಷ್ಟು ಚೆನ್ನಾಗಿದೆ ಇದು. ಆಮೇಲೆ ನಾವು ಬ್ಯಾಕ್ ಡ್ರಾಪ್ಗೆಲ್ಲ ಚೆನ್ನಾಗಿ ಡೆಕೋರೇಟ್ ಮಾಡ್ಬೋದು ಇದು, ಅದಕ್ಕೆ ಅಂತಾನೆ ಇದನ್ನ ತರಿಸಿದ್ದೀನಿ. ನಿಮಗೂ ಯಾರಿಗಾದ್ರೂ ಬೇಕಂದ್ರೆ ಇದನ್ನ ತಗೋಬೋದು, ತುಂಬ ಯೂಸ್ಫುಲ್ ಆಗುತ್ತೆ. ಹೊರಗಡೆಗಿಂತ ಇದು ತುಂಬ ಚೆನ್ನಾಗಿದೆ, ಅದನ್ನ ಒತ್ತಿ ಅಂತ ಹೇಳ್ತಿದ್ದೀನಿ. ಏನಕ್ಕಂದ್ರೆ ಅಷ್ಟು ಚೆನ್ನಾಗಿದೆ, ನಂಗೆ ಅಷ್ಟು ಇಷ್ಟ ಆಯ್ತು ಇದು. ನೆಕ್ಸ್ಟ್ ತೋರಿಸ್ತೀನಿ. ಇದು ಸೇಮ್ ರೆಡ್ ಕಲರು ಲೋಟಸ್ ತರನೇ, ಬಟ್ ಇದಕ್ಕೆ ಈ ತರ ಗಂಟೆ ತರ ಬಂದಿದೆ. ಇದು ಬಂಚ್ ಆಫ್ 8 ಬಂದಿದೆ, ತುಂಬಾ ಚೆನ್ನಾಗಿದೆ. ಎಲ್ಲಾನು ಬಜೆಟ್ ಫ್ರೆಂಡ್ಲಿನೇ ಇದೆ. ನಾನು ಇಲ್ಲಿ ಪ್ರೈಸ್ ಮೆನ್ಷನ್ ಮಾಡ್ತಿಲ್ಲ, ಏನಕ್ಕಂದ್ರೆ ಎಲ್ಲಾದ್ರದ್ದು ಪ್ರೈಸ್ ನಾನು ನೋಡಿ ಹೇಳ್ತಿಲ್ಲ. ಸೊ ನಾನು ಎಲ್ಲದನ್ನು ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ, ನೀವೇ ನೋಡ್ಕೋಬಹುದು. ನಿಮ್ಗೆ ಗೊತ್ತಾಗುತ್ತೆ ಹೊರಗಡೆ ಯಾವ ರೇಟ್ ಇದೆ ಮತ್ತೆ ಮೀಶೋದಲ್ಲಿ ಯಾವ ರೇಟ್ ಇದೆ ಅಂತ. ಮತ್ತೆ ಇಲ್ಲಿ ಯಾವುದು ಚೀಪ್ ಆಗಿ ಯಾವುದು ಇಲ್ಲ ಕ್ವಾಲಿಟಿ. ನಾನು ಅದನ್ನ ತರಿಸಿ ನಾನು ನೋಡ್ಬಿಟ್ಟು ಆಮೇಲೆ ರಿವ್ಯೂ ಮಾಡ್ತಾ ಇರೋದು. ಯಾವುದೂ ಚೀಪ್ ಆಗಿಲ್ಲ, ಎಲ್ಲ ಒಳ್ಳೆ ಕ್ವಾಲಿಟಿಯಲ್ಲಿದೆ. ಮತ್ತು ಕ್ವಾಂಟಿಟಿನೂ ಅಷ್ಟೇ ತುಂಬ ಚೆನ್ನಾಗಿದೆ. ಇವಾಗ ನಾವು ಹೊರಗಡೆ ಹೋದರೆ ತುಂಬ ಲೈಕ್ ಬ್ಯಾಂಗ್ಳೂರಲ್ಲಿ ಅಂದರೆ ಚಿಕ್ಕಪೇಟೆಗೆ ಹೋಗ್ತಾರೆ ಕೆಲವರು, ಅಲ್ಲಿ ಸ್ವಲ್ಪ ಸಿಗ್ಬೋದು. ಬಟ್ ಬೇರೆ ಡಿಸ್ಟ್ರಿಕ್ಟಲ್ಲಿ ಇರೋರು ಅಲ್ಲೆಲ್ಲ ಅಷ್ಟು ಚೀಪಾಗಿ ನನಗೆ ಅನ್ಸೋದ್ ಮಟ್ಟಿಗೆ ಸಿಗಲ್ಲ ಅಂತ. ಅದಕ್ಕೇ ತುಂಬ ಹೆಲ್ಪ್ ಆಗುತ್ತೆ. ಯಾರಿಗೆ ಇಷ್ಟ ಆಗುತ್ತೋ ಅವ್ರು ತಗೊಳ್ಳಿ. ಇದು ಬಂಚ್ ಆಫ್ 8 ಇದೆ, ನೋಡ್ಬೋದು. ಸಿಂಗಲ್ ಆಗಿ ತೋರಿಸ್ತೀನಿ ನೋಡಿ, ಇಷ್ಟು ಲೆಂತ್ ಇದೆ. ಇದು ಇಷ್ಟಿದೆ ಲೆಂತು, ನೋಡ್ಬೋದು. ನಾನೇ ಇಲ್ಲಿ ಇಟ್ಕೊಂಡು ತೋರಿಸ್ತೀನಿ ಎಷ್ಟಿದೆ ಲೆಂತ್ ಅಂತ. ಸೊ ಬ್ಯಾಕ್ ಡ್ರಾಪ್ ಹಾಕಿದ್ರೆ ಇದು ಚೆನ್ನಾಗಿ ಕಾಣುತ್ತೆ, ರೆಡ್ ಕಲರು. ಇದು ಕಲರ್ಸ್ನೂ ಇದೆ, ಬಟ್ ಈ ಕಲರ್ ಚೆನ್ನಾಗಿದೆ ಅಂತ ನನಗೆ ಈ ಕಲರ್ ಇಷ್ಟ ಆಯಿತು. ಆಮೇಲೆ ಇದು ಆರೆಂಜ್ ಕಲರು, ಇದು ಹಾರ ಥರ. ಯಾವುದಾದ್ರೂ ನಮ್ಮ ಮನೇಲಿ ಫೋಟೋಗಳಿರುತ್ತಲ್ಲ ಅದಕ್ಕೆ ಹಾಕ್ಬೋದು. ಯಾವಾಗಲೂ ನಾವು ಅಂದರೆ ಇದೊಂದು ಹಾಕ್ಬಿಟ್ಬಿಟ್ರೆ ನೆಕ್ಸ್ಟ್ ನಾವು ಒಂದೊಂದು ಸಿಂಗಲ್ ಫ್ಲವರ್ಸ್ ಇಟ್ಕೊಳ್ಬೋದು. ಅದಕ್ಕೋಸ್ಕರ ತರಿಸಿದ್ದೀನಿ. ಇದು ಚೆನ್ನಾಗಿದೆ, ಆರೆಂಜ್ ಕಲರ್ ಇದೆ. ಸೇಮ್ ಕನಕಾಂಬ್ರನೇ ಅನ್ನೋ ಥರ ಅನಿಸುತ್ತೆ. ಸಡನ್ನಾಗಿ ಯಾರಿಗಾದ್ರೂ ಬಂದವ್ರಿಗೆ ಅಷ್ಟು ಬೇಗ ಗೊತ್ತಾಗಲ್ಲ ಇದು ಆರ್ಟಿಫಿಷಿಯಲ್ ಫ್ಲವರ್ ಅಂತ. ಅಷ್ಟು ಚೆನ್ನಾಗಿದೆ ಇದೊಂದು. ಇದು ಹಾರ ನೋಡಿ ಎಷ್ಟು ಚೆನ್ನಾಗಿದೆ. ಒಂಥರ ಕಾಕ್ಟ ಹೂವಿನ ದಾರ ಇರುತ್ತಲ್ಲ ಸೇಮ್ ಅದೇ ರೀತಿ ಇದೆ, ಅಷ್ಟು ಚೆನ್ನಾಗಿದೆ. ಆಮೇಲೆ ಲೆಂತ್ ಕೂಡ ಚೆನ್ನಾಗಿದೆ. ಇವನ್ ಲೆಂತ್ ದೊಡ್ಡದಿದೆ ಲೆಂತ್ ಕೂಡ. ಮತ್ತೆ ಲಕ್ಷ್ಮಿಗೆ ಹಾಕೋರು ಹಾಕ್ಬೋದು. ಏನಕ್ಕಂದ್ರೆ ಯಾರಿಗೂ ಗೊತ್ತಾಗಲ್ಲ ಇದು ಆರ್ಟಿಫಿಷಿಯಲ್ ಅಂತ. ಏನಕ್ಕಂದ್ರೆ ನಾವು ರಿಯಲ್ ಫ್ಲವರ್ ಹಾಕ್ತೀವಿ, ಅದ್ರ ಜೊತೆಗೆ ಇದು ಹಾಕಿದ್ರೆ ಏನು ಪ್ರಾಬ್ಲಮ್ ಇಲ್ಲ. ಇದು ಕೂಡ ತುಂಬಾ ಚೆನ್ನಾಗಿದೆ ಲೆಂತು. ಮತ್ತೆ ನೀವು ನೋಡ್ಬೋದು ಇದು ಎಷ್ಟು ಕ್ವಾಲಿಟಿ ಎಲ್ಲ ಹೇಗೆ ಬಂದಿದೆ ಅಂತ ನೀವೇ ನೋಡ್ಬೋದು. ಇವನ್ ನಾನು ಕೆಳಗಡೆ ಕೂಡ ಹತ್ರದಿಂದ ತೆಗ್ದಿರೋ ಇದು ಕೂಡ ಸ್ಕ್ರೀನ್ ಕೂಡ ಹಾಕಿರ್ತೀನಿ, ಅದನ್ನು ನೋಡ್ಕೊಳ್ಳಿ. ಏನಕ್ಕಂದ್ರೆ ಮೇ ಬಿ ಇವಾಗ ದೂರದಿಂದ ಕಾಣಿಸ್ತಿರ್ಬೋದು, ಸೊ ಹತ್ರದಿಂದ ತೆಗ್ದಿರೋದು ಸ್ಕ್ರೀನ್ ಪಕ್ಕ ಹಾಕಿರ್ತೀನಿ ನೋಡಿ. ಇದು ಎಷ್ಟು ಚೆನ್ನಾಗಿದೆ. ಇದೊಂದಿದೆ, ಇದು ಲಾಂಗು, ಆಮೇಲೆ ತೋರಿಸ್ತೀನಿ ರೀ. ದೊಡ್ಡದಿದೆ, ಇದು ನೋಡಿ. ಸಿಂಗಲ್ ಆಗಿ ನೋಡಿ. ಇದೆಲ್ಲ ಏನು ಗೊತ್ತಾ, ಪೇಪರ್ ಅಲ್ಲ. ಪೇಪರ್ ಒಂಥರ ನೋಡೋದಕ್ಕೆ ಪೇಪರ್ ಇರ್ಬೋದೇನೋ ಅಂತ ಅನ್ಸ್ಬೋದು. ಇದು ಯಾವುದು ಪೇಪರ್ ಅಲ್ಲ, ಇದೆಲ್ಲ ಕ್ಲಾತ್. ಸೊ ವಾಷಬಲ್, ಇವೆಲ್ಲ ವಾಷಬಲ್. ಇದೇನಿದೆಯಲ್ಲ ಇದು ಸ್ವಲ್ಪ ಪೇಪರು. ನಾವೆಲ್ಲ ಇವಾಗ ತೋರಿಸ್ತೀನಿ ನೆಕ್ಸ್ಟ್. ಅದು ಆರೆಂಜ್ ಮತ್ತೆ ಎಲ್ಲೋ ಎಲ್ಲ ನೋಡಿರ್ತೀರಾ ನೀವು, ಅದೇ ಇದ್ರದ್ದು. ಬಟ್ ಇದು ಕೂಡ ವಾಶ್ ಮಾಡ್ಬೋದು, ಇದೇನು ಪ್ರಾಬ್ಲಮ್ ಆಗಲ್ಲ. ಇದೆ ಬಟ್ ಇದು ಎಂಟೈರ್ ಏನಿದೆಯಲ್ಲ ಇದು ಫುಲ್ಲು ಕ್ಲಾತು. ಇವನ್ ಈ ಗ್ರೀನ್ ಕಲರ್ ಕೂಡ ಕ್ಲಾತ್ ಇದೆಲ್ಲ ತುಂಬ ಚೆನ್ನಾಗಿದೆ. ಇದು ಕೂಡ
ಬ್ಯಾಕ್ ಡ್ರಾಪ್ ಹಾಕೋರಂತೂ ತುಂಬ ಮಸ್ತಾಗಿ ಕಾಣುತ್ತೆ. ಇವಾಗ ಒಂದೊಂದು ಸಿಂಗಲ್ ಆಗೇ ತೋರಿಸ್ತೀನಿ ನೋಡಿ. ಎಷ್ಟು ಒಂಥರ ನಾವು ದೂರ ಹಾಕೊಂಡ್ರೆ ಎಷ್ಟು ಚೆನ್ನಾಗಿ ಕಾಣುತ್ತೆ ಇದೆಲ್ಲ. ಇದು ಅವಾಗಲೇ 6 ಇತ್ತು ಬಂಚಲ್ಲಿ, ಇವಾಗ ಇನ್ನೆರಡು ಇದೆ ಇಲ್ಲಿ. ಇದನ್ನ ನಾನು ಹೇಳಿದ್ದು ಈ ಥರದ್ದು, ಇದೆಲ್ಲ ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಿರುತ್ತೆ. ಇದು ಕೂಡ ನಾನು ತರಿಸಿದ್ದೀನಿ. ಇದು 10 ಬಂದಿದೆ, 2 ಪ್ಯಾಕಲ್ಲಿ 10 ಬಂದಿದೆ. ಇದು ಏನಕ್ಕೆ ಹೇಗೆ ಯೂಸ್ ಮಾಡ್ಕೋಬೋದು ಅಂದರೆ, ನಾನು ಹಾಕ್ತೀನಿ, ನಮ್ಮನೆ ವರಮಹಾಲಕ್ಷ್ಮಿ ನಾನು ಹೇಗೆಲ್ಲ ಯೂಸ್ ಮಾಡ್ಕೊಂಡಿದ್ದೀನಿ ಈ ಥರದ್ದು ಅಂತ. ಆಮೇಲೆ ಕಲರ್ಸ್ ಕೂಡ ತರಿಸಿದೆ ನಾನು, ಅದನ್ನು ಕೂಡ ಸೈಡಲ್ಲಿ ಪಿಕ್ ಆಗಿರ್ತೀನಿ. ಬ್ಯಾಕ್ ಡ್ರಾಪಲ್ಲಿ ನಮ್ಗೆ ಯಾವ ಥರ ಬೇಕೋ ಆ ಥರದ್ದೆಲ್ಲ ಮಾಡ್ಕೋಬೋದು. ಲೈಕ್ 3 ಲೇಯರ್ಸು ಅಥವಾ 2 ಲೇಯರ್ಸ್ ಹಾಕಿ ಆ ಥರ ಎಲ್ಲ ಮಾಡ್ಕೋಬೋದು ಈ ಥರದ್ರಲ್ಲಿ. ಇದು ಪ್ಯಾಕ್ ಆಫ್ 2 ಪ್ಯಾಕ್ ಬಂದಿದೆ, ಆದರೆ ಟೋಟಲ್ 10 ಬಂದಿದೆ ಇದು ಫುಲ್ಲು. ಇದೇನಿದೆಯಲ್ಲ ಇದು ಫುಲ್ಲು ಲೆಂತ್ ಇದೆ. ಇದು ನಾನು ಇವಾಗ ನಿಮಗೆ ದೂರದಿಂದನೂ ತೋರಿಸ್ತೀನಿ ರೀ. ಇದು ಕಂಪ್ಲೀಟ್ ಲೆಂತ್ನ ತುಂಬ ಚೆನ್ನಾಗಿದೆ. ಇದು ನನಗೆ ಸಕ್ಕತ್ ಇಷ್ಟ ಆಯಿತು. ಏನಕ್ಕಂದರೆ ಆ ಕಡೆ ಈ ಕಡೆ ಸೈಡಲ್ಲಿ ಮತ್ತು ಮಧ್ಯ ಒಂದೊಂದು ಹಾಕೋದಾದ್ರೆ ತುಂಬ ಚೆನ್ನಾಗಿ ಕಾಣುತ್ತೆ. ಏನಕ್ಕಂದರೆ ಇದು ಕ್ವಾಲಿಟಿನೇ ಸಖತ್ತಾಗಿದೆ. ಇದೆಲ್ಲ ಪ್ಲಾಸ್ಟಿಕ್ ಇದೆ, ಇದು ಪ್ಲಾಸ್ಟಿಕ್ಕಲ್ಲಿ ಮಾಡಿದ್ದಾರೆ. ಬ್ಯಾಕ್ ಡ್ರಾಪ್ಗಂತೂ ಸಕ್ಕತ್ತಾಗಿ ಕಾಣುತ್ತೆ. ಇಷ್ಟು ಉದ್ದ ಇದೆ. ಇದು ಎದ್ಬಿಟ್ಟು ತೋರಿಸ್ತೀನಿ ರೀ. ಒಂದು ನಿಮಿಷ ಇದು ಎದ್ಬಿಟ್ಟು ತೋರಿಸ್ತೀನಿ. ಇದಕ್ಕಿಂತ ಮುಂಚೆ ಇನ್ನೊಂದಿದೆ, ತೋರಿಸ್ಬಿಡ್ತೀನಿ. ನೋಡಿ, ಆಲ್ಮೋಸ್ಟ್ ಇದು ನನ್ನಷ್ಟೇ ಲೆಂತ್ ಇದೆ, ಅಷ್ಟುದ್ದ ಇದೆ. ಇವಾಗ ನಾವು ಬ್ಯಾಕ್ ಡ್ರಾಪ್ ಅಟ್ಲೀಸ್ಟ್ ಒಂದು 6 ಫೀಟ್ ಇಡ್ತೀವಿ ಅಂದರೆ ಇಲ್ಲಿಗೆ ಬರುತ್ತೆ. 6 ಫೀಟ್ ಅಂದರೆ ಅಲ್ಲಿಗೆ ನಮಗೆ ಇಷ್ಟು ಅಂದರೆ ಆಲ್ಮೋಸ್ಟ್ ಲಕ್ಷ್ಮಿ ಕೂರ್ಸೋ ಮುಂದೆ ಟೇಬಲ್ ಅಷ್ಟರಲ್ಲಿ ಕವರ್ ಆಗಿಬಿಡುತ್ತೆ. ನಮ್ಗಿಲ್ಲ, ನಮ್ಗೆ ಈ ಥರ ಇಲ್ಲಾಂದರೆ ಸೈಡಲ್ಲಿ ಹೇಗೆ ಡೆಕೋರೇಟ್ ಮಾಡ್ಕೋಬೋದು ಗೊತ್ತಾ, ಈ ಥರ ಇಟ್ಬಿಟ್ಟು ಹಿಂಗಾದರೂ ಹಾಕೋಬೋದು ಈ ಥರ. ನನ್ನಂದ್ರೆ ಬ್ಯಾಕ್ ಡ್ರಾಪ್ದು ಇದೆ ಒಂದು, ತೋರಿಸ್ತೀನಿ. ಆ ಸ್ಟ್ಯಾಂಡು ನಾನು ಫ್ಲಿಪ್ಕಾರ್ಟಲ್ಲಿ ತೊಗೊಂಡಿರೋದು. ಅದು ಫುಲ್ ಸೆಟಪ್ ಮಾಡ್ಬಿಟ್ಟು ತೋರಿಸ್ತೀನಿ ರೀ. ಅದನ್ನು ತೋರಿಸ್ಬಿಡ್ತೀನಿ ಇದ್ರ ಜೊತೆನೆ. ಚೆನ್ನಾಗಿದಾರ, ಹಂಗೆ ಸಕ್ಕತ್ ಇಷ್ಟ ಆಯ್ತು ಇದು. ಇದೇನಿದೆಯಲ್ಲ ಇದು ಈ ಥರ ಬಂದಿದೆ. ಇದು 4 ಬಂದಿದೆ. ಇದು ಆ್ಯಕ್ಚುಲಿ ಮೇನ್ ಡೋರ್ಸ್ಗಳಿಗೆ ಹಾಕೋದು, ಯಾವ ಥರ ಹಾಕೋದು ಅಂತ, ಯಾವ ಥರ ಡೆಕೋರೇಟ್ ಮಾಡೋದು ಅಂತ ತೋರಿಸ್ತೀನಿ ಬನ್ನಿ. ಆಮೇಲೆ ಸಕ್ಕತ್ ಲೆಂತ್ ಇದೆ ಇದು, ನಾನು ಹಾಕ್ಬಿಟ್ಟೆ ತೋರಿಸ್ತೀನಿ. ನೋಡ್ಬೋದು ಎಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತಿದೆ. ನಂಗಂತೂ ತುಂಬ ಇಷ್ಟ ಆಯ್ತು ಇದು. ದೇವ್ರ ಮನೆಗಂತೂ ತುಂಬ ಚೆನ್ನಾಗಿ ಕಾಣುತ್ತೆ ಒಳಗಡೆ, ಅದರಲ್ಲೂ ಪಿಂಕ್ ಇರೋದ್ರಿಂದ. ಜಾಗ ಬಿಡ್ಚೈತಿ ನೋಡಿ, ಎಷ್ಟು ಚೆನ್ನಾಗಿದೆ ಇದು. ನಾನು ಆ್ಯಕ್ಚುಲಿ ಈ ವಿಡಿಯೋದಲ್ಲಿ ನನ್ನ ಹತ್ರ ಏನಿತ್ತು ಮತ್ತು ನಾನು ಏನು ತರಿಸಿದೆ ಅದರದ್ದು ರಿವ್ಯೂ ಮಾಡಾಕಿದ್ದೀನಿ, ಮತ್ತು ಅದರದ್ದೆಲ್ಲ ನನ್ನ ಹತ್ರ ಏನಿತ್ತು ಅದನ್ನು ತೋರಿಸಿದ್ದೀನಿ. ನಿಮಗೂ ಯಾವುದಾದ್ರೂ ಪರ್ಟಿಕ್ಯುಲರಾಗಿ ಇದ್ರದ್ದು ರಿವ್ಯೂ ಮಾಡಿ ಅಂದರೆ, ಆಮೇಲೆ ವರಮಹಾಲಕ್ಷ್ಮಿದು ಇದ್ರ ರಿಲೇಟೆಡ್ ಏನಾದರೂ ವಿಡಿಯೋ ಮಾಡಿ ಅಂತ ಏನಾದರೂ ಇದ್ದರೆ ಕಮೆಂಟಲ್ಲಿ ತಿಳಿಸಿ. ಆಮೇಲೆ ಏನು ಗೊತ್ತಾ, 16th ಮಹಾಸೇಲ್ ಕೂಡ ಇದೆ ಮೀಶೋದಲ್ಲಿ. ನೀವು ಲಿಂಕಿಂದ ಯೂಸ್ ಮಾಡಿಕೊಂಡು ತೊಗೊಂಡ್ರೆ 10% ಆಫರ್ ಕೂಡ ಇದೆ, ರೀಲ್ಸ್ ಆಫರ್ ಅಂತ, ನನ್ನ ಲಿಂಕಿಂದ ಪರ್ಚೇಸ್ ಮಾಡಿದ್ರೆ. ಮತ್ತು ಇನ್ನೊಂದೇನೆಂದರೆ ಸೇಲ್ ಇರೋದ್ರಿಂದ ಅವತ್ತು ನಿಮಗೆ ಕಮ್ಮಿ ಸಿಗುತ್ತೆ. ಸಂಡೇ ಇದೆ ಸೇಲು, 16th ಆಗಸ್ಟ್ 16th ಇದೆ ಸೇಲು ಮೀಶೋದಲ್ಲಿ. ಸೊ ನಿಮಗೆ ಇಷ್ಟ ಆದರೆ ದಯವಿಟ್ಟು ತಗೊಳ್ಳಿ. ಆಮೇಲೆ ದಯವಿಟ್ಟು ನಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇದು ಏನಕ್ಕಂದರೆ ಒಳ್ಳೊಳ್ಳೆ ಕಂಟೆಂಟ್ ಅಂತೂ ಕೊಡೋಕೆ ಟ್ರೈ ಮಾಡ್ತಾ ಇದ್ದೀನಿ. ಆಮೇಲೆ ಇದೇ ಥರ ಮುಂದೆ ಒಳ್ಳೊಳ್ಳೆ ವೀಡಿಯೋಸ್ ಅಂತೂ ಬರುತ್ತೆ ಅದಕ್ಕೆ. ಆಮೇಲೆ ನಿಮ್ಗೆ ಯಾವ ಥರ ವೀಡಿಯೋ ಬೇಕಂತನೂ ಕಮೆಂಟ್ ಮಾಡಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು. ನಿಮ್ಮ ಎಂಕರೇಜ್ಮೆಂಟ್ ಅಂತೂ ನನಗೆ ಖಂಡಿತ ಬೇಕು, ಇಲ್ಲಾಂದರೆ ವೀಡಿಯೋ ಮಾಡೋದಕ್ಕೆ ನಮಗೆ ಮೋಟಿವೇಟೇ ಸಿಗಲ್ಲ. ಅದಕ್ಕೋಸ್ಕರ ನಾನು ಇಷ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳೋದು. ಆಮೇಲೆ ನಾವು ನಮ್ಮ ಹೊಸೊಬ್ರಿಗೆ ನಿಮಗೆ ಗೊತ್ತಿರುತ್ತೆ, ನಮಗೆ ಮೋಟಿವೇಶನ್ ತುಂಬ ಮುಖ್ಯ. ಸೊ ಇದೊಂದು ಬ್ಯಾಕ್ ಡ್ರಾಪ್ ಇದೆ. ಈ ಬ್ಯಾಕ್ ಡ್ರಾಪ್ ನಾನು ಲಾಸ್ಟ್ ಇಯರ್ ನಾನು ಯೂಸ್ ಮಾಡ್ಕೊಂಡಿದ್ದೆ. ಅದು ಯಾವ ಥರ ಲುಕ್ ಬಂದಿದೆ ಅಂತ ಆಮೇಲೆ ತೋರಿಸ್ತೀನಿ. ಕ್ಲಾತ್ ಕೂಡ ತುಂಬ ಚೆನ್ನಾಗಿದೆ ಇದು. ಆಲ್ಮೋಸ್ಟ್ 1-2-3 ಟೈಮ್ಸ್ ವಾಶ್ ಮಾಡಿದ್ದೀವಿ ಅನಿಸುತ್ತೆ. ಯಾವುದೇ ಥರ ಏನೋ ಡ್ಯಾಮೇಜ್, ಕಲರ್ ಹೋಗೋದು ಆ ಥರ ಏನಿಲ್ಲ, ಚೆನ್ನಾಗಿ ಬಂದಿದೆ ನೋಡ್ಬೋದು. ಲೆಂತ್ ಕೂಡ ಇದು 10x6 ಏನೋ ಇರಬೇಕಿದು. ಅಂದರೆ ಲೈಕ್ ಇದು 10 ಇದೆ ಅನಿಸುತ್ತೆ ಅಗಲ, ಇದು 6 ಇರಬೇಕು.
ಲೆಂತ್ ನಾನು ನೋಡ್ಬಿಟ್ಟು ಹಾಕಿರ್ತೀನಿ ಅಲ್ಲೇ ಟೆಕ್ಸ್ಟಲ್ಲಿ ಹಾಕಿರ್ತೀನಿ. ನಾನು ಇನ್ನೊಂದ್ಸತಿ ಚೆಕ್ ಮಾಡಿಬಿಟ್ಟು ಇದು ಲೆಂತ್ ಮತ್ತು ವಿಡ್ತ್ ಎಷ್ಟಿದೆ ಅಂತ. ಸಾಕು, ಇಷ್ಟು ಲೆಂತ್ ಬಿಡ್ತಿದ್ರೆ ಸಾಕು ಲಕ್ಷ್ಮಿ ಕೂರ್ಸೋದಕ್ಕೆ. ಏನಕ್ಕಂದ್ರೆ ಮುಂದೆ ಲಕ್ಷ್ಮಿ ಕೂರೋದ್ರಿಂದ ನಮಗೆ ಬ್ಯಾಕ್ ಕವರ್ ಆಗಿಬಿಡತ್ತೆ. ತುಂಬ ಚೆನ್ನಾಗಿ ಬಂದಿದೆ ಇದು ಕೂಡ. ಇದು ಬ್ಯಾಕ್ ಡ್ರಾಪ್ಗೆ ಅಂತ ತರಿಸಿರೋದು. ಎಲ್ಲ ಒನ್ ಪೇರ್ ತರಿಸಿದ್ದೀನಿ. 3 ಕಲರ್ಸ್ ತರಿಸಿದ್ದೀನಿ. ಒಂದು ಪಿಂಕ್ ಕಲರು, ಇನ್ನೊಂದು ಡಾರ್ಕ್ ಗ್ರೀನು ಮತ್ತು ಇನ್ನೊಂದು ಲೈಟ್ ಗ್ರೀನು. ಗಂಟೆ ಸೌಂಡ್ ಕೇಳ್ತಾ ಇರ್ಬೋದು, ಎಷ್ಟು ಚೆನ್ನಾಗಿ ಬರ್ತಿದೆ ಗಂಟೆ ಸೌಂಡ್ ಅಂತ. ನಂಗೆ ತುಂಬ ಇಷ್ಟ ಇದನ್ನು ಹಾಕಿ ನಾನು ಬ್ಯಾಕ್ ಡ್ರಾಪ್ ಡೆಕೋರೇಟ್ ಮಾಡಿದ್ದೀನಿ 1 ಇಯರು. ಇದನ್ನು ಹಾಕ್ತೀನಿ ಸೈಡಲ್ಲಿ ನಾನು ಯಾವ ಥರ ಡೆಕೋರೇಟ್ ಮಾಡಿದ್ದೆ ಅಂತ. ಇದು ಇಷ್ಟ ಆದರೆ ಯಾರಾದರೂ ತೊಗೋಬೋದು, ಯಾಕಂದರೆ ತುಂಬ ಚೆನ್ನಾಗಿ ಕಾಣುತ್ತೆ. ಇಟ್ಸ್ ನಾಟ್ ಓನ್ಲಿ ಫಾರ್ ವರಮಹಾಲಕ್ಷ್ಮಿ, ಇವನ್ ಯು ಕ್ಯಾನ್ ಯೂಸ್ ಇಟ್ ಫಾರ್ ಯಾವುದಾದ್ರೂ ಹಳದಿ ಫಂಕ್ಷನ್ನು ಅಥವಾ ಮನೇಲಿ ಏನಾದರೂ ಲೈಕ್ ಬ್ಯಾಂಗಲ್ ಫಂಕ್ಷನ್ ಮಾಡೋರು ಮಾಡ್ತಿರ್ತಾರೆ, ಅಥವಾ ಗಣೇಶ ಹಬ್ಬ ಯಾವುದಾದ್ರೂ ಹೋಗಲಿ, ಅಥವಾ ಮಕ್ಕಳಿಗೆ ಫೋಟೋಶೂಟ್ ಎಲ್ಲ ಮಾಡ್ತಿರ್ತೀರಲ್ಲ ಅದಕ್ಕೆಲ್ಲ ಯೂಸ್ ಆಗುತ್ತೆ. ತುಂಬ ಲೈಕ್ ಎತ್ನಿಕಾಗಿ ಕಾಣುತ್ತೆ, ಡಿಫ್ರೆಂಟಾಗಿ. ಈ ಥರ ನಾಟ್ ಓನ್ಲಿ ಯಾವಾಗಲೂ ಫ್ಲವರ್ಸಲ್ಲಿ ಡೆಕೋರೇಟ್ ಮಾಡೋದನ್ನ ಈ ಥರದ್ರಲ್ಲೂ ಡೆಕೋರೇಟ್ ಮಾಡ್ಬೋದು. ನಾನು 1 ಇಯರ್ ಡೆಕೋರೇಟ್ ಮಾಡಿದ್ದೀನಿ, ತೋರಿಸ್ತೀನಿ. ನನ್ನ ಮದುವೆಲಂತೂ ನೀವೆಲ್ಲ ಮಾಡೋಕ್ಕೆ ಆಗಲಿಲ್ಲ, ಏನಕ್ಕಂದರೆ ಬರೀ ಬ್ಯುಸಿನೇ ಆಗೋಯ್ತು. ಸೊ ನನಗಂತೂ ಇದು ತುಂಬ ಇಷ್ಟ, ನನ್ನ ಫೇವ್ರೇಟ್ ಇದು. ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿದೆ ಅಂತ. ಲೆಂತ್ ಕೂಡ ಅಷ್ಟೇ ಚೆನ್ನಾಗಿದೆ ಇದು ನೋಡಿ. ಆಮೇಲೆ ಇದು ಕಲರ್ ಕೂಡ ಹೋಗಿಲ್ಲ, ತುಂಬ ಚೆನ್ನಾಗಿ ಬಾಳಿಕೆ ಬಂದಿದೆ ಇದು. ಇದು ಈ ಥರ ಸಿಂಗಲ್ಲು ಬಂದಿದೆ. ನಾನು ಇದನ್ನ ಪ್ಯಾಕ್ ಆಫ್ 10 ಬರುತ್ತೆ. ಇದು ಪ್ಯಾಕ್ ಆಫ್ 10, 20 ಆ ಥರ ಬರುತ್ತೆ. ಬಟ್ ನಾನು ಪ್ಯಾಕ್ ಆಫ್ 10 ತೊಗೊಂಡಿದ್ದೀನಿ. ಏನಕ್ಕಂದರೆ ನನ್ನ ಹತ್ರ ಅದೇ ನಾನು ತೋರಿಸಿದ್ನಲ್ಲ ಈ ಥರದ್ದು, ಆವಾಗಲೇ ಈ ಥರ ತೋರಿಸಿದ್ನಲ್ಲ, ನಾನು ಈ ಥರದಕ್ಕಂತ ತೊಗೊಂಡಿರೋದು. ಇದನ್ನು ಏನಕ್ಕೆ ತೊಗೊಂಡಿದ್ದೀನಿ ಅಂದರೆ ಇದು ನಾವು ಆ್ಯಕ್ಚುಲಿ ಇವಾಗ ಬೇರೆ ಬೇರೆ ಥರ ಇದರಲ್ಲಿ ಬೇರೆ ಬೇರೆ ಥರ ಡೆಕೋರೇಟ್ ಮಾಡ್ಬೋದಲ್ಲ. ಲೈಕ್ ಹಿಂಗೆ ಹಾಕ್ಬೋದು, ಹಿಂಗೆ ಹಾಕ್ಬಿಟ್ಟು ಈ ಥರ ಬಿಡ್ತೀವಲ್ಲ, ಈ ಥರ ಬಿಟ್ಟಾಗ ಇಲ್ಲಿ ಕೆಳಗಡೆ ಈ ಥರ ಗಂಟೆಗೆ ಹಾಕೋಣ ಅಂತ ಕೆಲವು ಆ್ಯಕ್ಚುಲಿ ಈ ಥರದಕ್ಕೆ ಹಾಕಿ ನಾನು ಫಿಕ್ಸ್ ಮಾಡಿ ಬಿಟ್ಬಿಟ್ಟಿದ್ದೀನಿ ಹಂಗೇನೆ, ನೆಕ್ಸ್ಟ್ ಇಯರ್ಗೆ ಯೂಸ್ ಆಗುತ್ತೆ ಅಂತ. ಇಲ್ಲಿ ಇವಾಗ 2 ಕೊಟ್ಟಿದ್ದೀರಲ್ಲ, ಇದನ್ನ ಸಿಂಗಲ್ ಮಾಡಿ ಇದಕ್ಕೆ ಏರಿಸ್ಬಿಟ್ಟು ಗಂಟು ಹಾಕ್ಬೋದು ಆ್ಯಕ್ಚುಲಿ ಈ ಥರ. ಅವಾಗ ಇದಕ್ಕೇನೆ ಗಂಟೆ ಇದೆ ಅನ್ನೋ ಥರ ಕಾಣಿಸುತ್ತೆ. ಅದಕ್ಕೋಸ್ಕರ ನಾನು ಇದು ಪ್ಯಾಕ್ ಆಫ್ 10 ತೊಗೊಂಡಿದ್ದೀನಿ. ಇದ್ರದ್ದು ಲಿಂಕ್ ಹಾಕ್ತೀನಿ. ಆದರೆ ಇದೆಲ್ಲ ಪ್ಲಾಸ್ಟಿಕ್ಕು, ಯಾರಾದರೂ ತುಂಬ ಗಟ್ಟಿಗೆ ಇದು ಮಾಡಿದ್ರೆ ಮಾತ್ರ ಮುರಿಯುತ್ತೆ, ಇಲ್ಲಾಂದ್ರೆ ಮುರಿಯಲ್ಲ. ನೋಡ್ಬೋದು, ನಾನು ಬಿಸಾಕ್ ಕೂಡ ತೋರಿಸ್ತಿದ್ದೀನಿ. ಅಂದರೆ ಪ್ಲಾಸ್ಟಿಕ್ ಅಂದರೆ ಕಾಮನ್ ಪ್ಲಾಸ್ಟಿಕ್ ಅಲ್ಲ, ಲೈಕ್ ಫೈಬರು ಅಲ್ಲ, ಬಟ್ ಒಳ್ಳೆ ಪ್ಲಾಸ್ಟಿಕ್ದು, ಗಟ್ಟಿ ಪ್ಲಾಸ್ಟಿಕ್ ಇರೋದು. ಚೆನ್ನಾಗಿದೆ. ಆಮೇಲೆ ಕಲರ್ ಕೂಡ ಅಷ್ಟೇ ತುಂಬ ಗೋಲ್ಡನ್ ಕಲರ್ ಆಗಿದೆ, ಎಲ್ಲ ಚೆನ್ನಾಗಿ ಬಂದಿದೆ ಇದು. ನೋಡಿ ಇದಕ್ಕೆ ಹಾಕಿದ್ದೀನಿ ಗಂಟೆ. ಈ ಥರ ಯೂಸ್ ಮಾಡೋದಕ್ಕೋಸ್ಕರನೇ ನಾನು ತೊಗೊಂಡಿದ್ದೆ. ಆ ಥರ ಇದಕ್ಕಾದ್ರೂ ಯೂಸ್ ಮಾಡ್ಬೋದು, ಅಥವಾ ಸಿಂಗಲ್ ಯಾವುದಾದ್ರೂ ಫ್ಲವರ್ಸಿಗೆಲ್ಲ ಇರುತ್ತಲ್ಲ ಅದಕ್ಕೆ ಕೂಡ ಹಾಕೋಬೋದು ಈ ಥರ ಗಂಟೆ ಥರದ್ದು ಅಂತ ಅಂದ್ಬಿಟ್ಟು. ಅಂದರೆ ಲೈಕ್ ತುಂಬ ಗ್ರ್ಯಾಂಡಾಗಿ ಕಾಣುತ್ತೆ. ಇದು ಸುಮ್ಮನೆ ಹಿಂಗೆ ಹಾಕೋ ಬದಲು ಈ ಥರ ಗಂಟೆ ಹಾಕ್ಬಿಟ್ಟು ಹಾಕಿದ್ರೆ ಚೆನ್ನಾಗಿ ಕಾಣುತ್ತೆ ಅಂದ್ಬಿಟ್ಟು ನಾನು ಇದು ತೊಗೊಂಡಿರೋದು. ಏನಿಲ್ಲ, ಜಸ್ಟ್ ಇದಕ್ಕೆ ಇವಾಗ ಡಬಲ್ ಕೊಟ್ಟಿರ್ತಾರಲ್ಲ, ಇದನ್ನ ಬಿಚ್ಚಿಬಿಟ್ಟು ಇದಕ್ಕೆ ಏರಿಸ್ಬಿಟ್ಟು ಇಲ್ಲಿ ಗಂಟು ಹಾಕ್ಬೇಕಷ್ಟೇ. ಇಲ್ಲ ಅಂದರೆ ಆ್ಯಕ್ಚುಲಿ ಇದನ್ನ ನಮ್ಮ ಚೇತಿ ಬಿಚ್ಚೇ ಇಲ್ಲ, 2 ನಿಂಗೆ ಪ್ರೆಸ್ ಮಾಡಿಬಿಟ್ಟು ಇದನ್ನು ಇದ್ರೊಳಗೆ ತೂರಿಸಿದಾರೆ ಅಷ್ಟೇ. ಆಮೇಲೆ ಟೈಟಾಗಿ ಕೂತ್ಕೊಂಡಿದೆ. ಇದೊಂದು ಲೀಫ್ ಥರ ಒಂದಿದೆ. ಈ ಲೀಫ್ನು ಹಾಕ್ಕೊಂಡು ನಾವು ಬ್ಯಾಕ್ ಡ್ರಾಪಿಗೆ ಡೆಕೋರೇಟ್ ಮಾಡ್ಬೋದು. ಇದು ಪ್ಯಾಕ್ ಆಫ್ 10 or 15 ಇದೆ ಅನ್ಸುತ್ತೆ. ಇದರಲ್ಲಿ ನಾನು ಒಂದ್ಸತಿ ಚೆಕ್ ಮಾಡಿ ಹೇಳ್ತೀನಿ. ಈ ಥರ ಸಿಂಗಲ್ ಬರುತ್ತೆ, ನೀವು ನೋಡ್ಬೋದು. ನೋಡಿ ಈ ಥರ ಸಿಂಗಲ್ ಇದೆ. ಇದನ್ನು ನಾವು ಡೆಕೋರೇಟ್ ಮಾಡೋದಕ್ಕೆ ಹೆಂಗೆ ಬೇಕಾದ್ರೂ ನಾವು ಡೆಕೋರೇಟ್ ಮಾಡ್ಕೋಬೋದು ಇದು. ಆಮೇಲೆ ಲೆಂತ್ ಕೂಡ ಇದೆ. ಸೊ ನಾನು ತೋರಿಸ್ತೀನಿ ಯಾವ್ಯಾವ ಥರ ಎಲ್ಲ ಡೆಕೋರೇಟ್ ಮಾಡ್ಕೋಬೋದು, ಯೂಸ್ ಆಗುತ್ತೆ ಅಂತ. ಇದಿಷ್ಟು ಬಂದಿದೆ. ಲೈಕ್ ಪ್ಯಾಕ್ ಆಫ್ 10 or 15 ಇರ್ಬೋದು, ನಾನು ಇನ್ನೊಂದ್ಸತಿ ಚೆಕ್ ಮಾಡಿ ಹೇಳ್ತೀನಿ. ಇದನ್ನು ಕೂಡ ಬ್ಯಾಕ್ ಡ್ರಾಪ್ಗೆಲ್ಲ ಯೂಸ್ ಮಾಡ್ಕೊಂಡ್ರೆ, ಅಂದರೆ ಈ ಫ್ಲವರ್ಸ್ ಏನು ಹಾಕ್ತೀವಲ್ಲ ಅದ್ರ ಮಧ್ಯ ಈ ಥರ ಲೀವ್ಸ್ ಹಾಕಿದ್ರೆ ತುಂಬ ಚೆನ್ನಾಗಿ ಕಾಣುತ್ತೆ. ಕ್ವಾಲಿಟಿ ಕೂಡ ಚೆನ್ನಾಗಿದೆ, ನೋಡ್ಬೋದು. ಇಲ್ಲಿ ನಾನು ಮಧ್ಯ ನಮ್ಮ ಮನೇಲಿ ಮಾಡಿರೋ ವರಮಹಾಲಕ್ಷ್ಮಿ ಫೋಟೋಸ್ ಹಾಕಿದ್ದೀನಿ. ಏನಕ್ಕಂದ್ರೆ 1 ಇಯರಿಂದ 1 ಇಯರ್ಗೆ ಡಿಫ್ರೆಂಟ್ ಮಾಡ್ತಾ ಹೋಗಿದ್ದೀನಿ. ಇದು ಹ್ಯಾಂಡ್ಸು ಲೋಟಸ್ ಇಟ್ಕೊಂಡಿರೋದು, ಬಟ್ ಇದು ಮೀಶೋದಲ್ಲಿ ತರಿಸಿರೋದಲ್ಲ, ನಾನು ಹೊರಗಡೆ ಚಿಕ್ಕಪೇಟೆಯಲ್ಲಿ ತೊಗೊಂಡು ಬಂದಿದ್ದೆ. ಇದನ್ನು ಒಂದಿದೆಯಲ್ಲ ಹಂಗೆ ಎಲ್ಲ ಐಟಮ್ಸ್ ತೆಗ್ದಿದ್ದೆ, ಅದಕ್ಕೆ ಇದೊಂದು ತೋರಿಸೋಣ ಅಂತ ತೋರಿಸ್ತಿದ್ದೀನಿ. ಇದು ಬ್ಯಾಕ್ ಸೈಡು ಕಟ್ಟೋದು ತುಂಬ ಚೆನ್ನಾಗಿ ಕಾಣುತ್ತೆ. ಲಾಸ್ಟ್ ಇಯರ್ ನಾನು ಕಟ್ಟಿದ್ವಿ. ಇದು ಲೋಟಸ್ಸು, ಇದರಲ್ಲಿ ಪ್ಯಾಕ್ ಆಫ್ 2 ಬರುತ್ತೆ.
ಪ್ಯಾಕ್ ಆಫ್ 2 4 ಆ ಥರ ಬರುತ್ತೆ. ನನ್ನ ಹತ್ರ 4 ಏನೋ ತರಿಸಿದ್ದೆ ಅನಿಸುತ್ತೆ, ಇವಾಗ 2 ಸಿಕ್ಕಿದ್ದು ನನಗೆ, ಅದಕ್ಕೆ ಹಾಕಿದ್ದೀನಿ. ಆಮೇಲೆ ಇದು ಚಿಕ್ಕ ಚಿಕ್ಕದು ಗಾಜಿನ ಬಳೆಗಳು, ಏನೋ ಹೇಳ್ತಾರೆ ಏನೋ ಹೇಳ್ತಾರೆ ಇದನ್ನು. ಇದೇನಕ್ಕೆ ಯೂಸ್ ಆಗುತ್ತೆ ಅಂದರೆ ಈ ಅಷ್ಟಲಕ್ಷ್ಮಿ ಸ್ತೋತ್ರ ಮಾಡಿಕೊಂಡು ಅದಕ್ಕೆ ಅರ್ಚನೆ ಆ ಥರ ಎಲ್ಲ ಮಾಡ್ತಾರಲ್ಲ, ಅದಕ್ಕೆ ಯೂಸ್ ಆಗುತ್ತೆ. ಅದಕ್ಕಂತ ನಾನು ಈ ಬಳೆ ತರಿಸಿದ್ದೆ. ಲಾಸ್ಟ್ ಇಯರ್ ನಾನು ತರಿಸಿದ್ದೆ, ಬಟ್ ಇದು ಬಂದಿದ್ದು ಮೀಶೋದಲ್ಲಿ ಎಲ್ಲ ಹಬ್ಬ ಆದಮೇಲೆ ಬಂತು, ಅದಕ್ಕೆ ನಾನು ಅದು ಓಪನ್ ಮಾಡಲಿಲ್ಲ. ಬಟ್ ಈ ಇಯರ್ ಮಾಡಬೇಕು. ಇದು ಕಿರೀಟ. ಈ ಕಿರೀಟ ಅಂತ ಎಷ್ಟು ಚೆನ್ನಾಗಿ ಕಾಣುತ್ತೆ ಗೊತ್ತಾ. ನನ್ನ ಹತ್ರ ಕ್ಲೋಸಪ್ ಫೋಟೋಸ್ ಇವಾಗ ಯಾವುದು ಸಿಗ್ತಾ ಇಲ್ಲ ಹಾಕೋಕ್ಕಿಲ್ಲಿ. ಆಮೇಲೆ ವೀಡಿಯೋನೂ ಇತ್ತು, ಆ ವೀಡಿಯೋ ಒಂದ್ಸತಿ ಸಿಕ್ಕಿದ್ರೆ ಹಾಕ್ತೀನಿ, ಅದು ಕಿರೀಟ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂತ. ಆದರೆ ಈ ಕಿರೀಟಗಳೇನು ಗೊತ್ತಾ, ನಾವೇ ಮುಖೋಡೋದು ತೊಗೊಂಡೋಗಿ ನೋಡಿ ತೊಗೊಬರ್ಬೇಕು. ಏನಕ್ಕಂದರೆ ಕೆಲವು ಕಿರೀಟಗಳು ನಮ್ಮ ಮುಖೋಡಗೆ ದೊಡ್ಡದಾಗ್ಬಿಡುತ್ತೆ, ಇಲ್ಲ ಚಿಕ್ಕದಾಗ್ಬಿಡುತ್ತೆ, ಆ ಥರ. ಇದು ನಮ್ಮ ಮನೇಲಿ ತುಂಬ ದೊಡ್ಡ ಮುಖೋಡ ಇದೆ, ಅದಕ್ಕೋಸ್ಕರ ಈ ದೊಡ್ಡ ಕಿರೀಟ ತೊಗೊಂಡಿದ್ದೀವಿ. ಇದು ಆ್ಯಕ್ಚುಲಿ ದೊಡ್ಡದು. ನೆಕ್ಸ್ಟ್ ಇದು ಪಂಚಾರ್ತಿ. ಇದು ಕಂಪ್ಲೀಟ್ಲಿ ಇದು ಬ್ರಾಸ್ದು, ಅಂದರೆ ಹಿತ್ತಾಳೆದು, ಪ್ಯೂರ್ ಹಿತ್ತಾಳೆ ಇದು. ಬಟ್ ನಾವು ಹೊರಗಡೆ ಹೋದಾಗ ಇದಕ್ಕೇ ಎಷ್ಟೊಂದು ರೇಟ್ ಹೇಳ್ತಾರೆ, ಬಟ್ ಮೀಶೋದಲ್ಲಿ ನಿಜವಾಗ್ಲೂ ಎಷ್ಟು ಕಮ್ಮಿಗೆ ಸಿಗ್ತಿದೆ ಗೊತ್ತಾ. ಇದು ಅದೇ ಕರ್ಪೂರ ಹಚ್ಚೋದು, ಇವಾಗ ಚಿಕ್ಕದು ಇಟ್ಕೊಂಡ್ರೆ ಕೈ ಸುಟ್ಟೋಗ್ಬಿಡುತ್ತೆ, ಬಟ್ ಇದು ತುಂಬ ದೊಡ್ಡದಿದೆ, ಕೈ ಕೂಡ ಸುಡಲ್ಲ. ಮೀಶೋದಲ್ಲಿ ನಿಜವಾಗ್ಲೂ ಕಮ್ಮಿ ಪ್ರೈಸ್ ಸಿಗ್ತಿದೆ ಎಲ್ಲನೂ. ನಾವು ಹೊರಗಡೆ ಹೋದಾಗ ಎಷ್ಟೊಂದು ರೇಟ್ ಹೇಳ್ತಾರೆ ಅನ್ನಿಸುತ್ತೆ, ಬಟ್ ಮೀಶೋದಲ್ಲಿ ನಾವು ಹೊರಗಡೆ ಹೋಗೋದು ಅವಶ್ಯಕತೆ ಇರಲ್ಲ, ಮನೇಲೆ ಕುತ್ಕೊಂಡೆಲ್ಲ ತಗೋಬೋದು. ಇದು ಸ್ಟ್ಯಾಂಡು, ಇದ್ರ ಮೇಲೆ ಕಳಸ ಆದರೂ ಇಡ್ಬೋದು, ಇಲ್ಲ ಡೆಕೋರೇಟಿವ್ ಆಗಿ ಏನಾದರೂ ಇಟ್ಕೋಬೋದು, ಅಥವಾ ನಾವೇ ಚಿಕ್ಕ ಪುಟ್ಟ ಲಕ್ಷ್ಮಿ ಆ ಥರ ಎಲ್ಲ ಇರುತ್ತಲ್ಲ, ಕಾಸಿಡೋದು ಅದೆಲ್ಲ, ಅದನ್ನೆಲ್ಲ ಇದ್ರ ಮೇಲೆ ಇಟ್ಕೊಳ್ಬೋದು. ಈ ಸ್ಟ್ಯಾಂಡ್ ಬಂದುಬಿಟ್ಟು ಇದು ವುಡ್ಡಿಂದು, ಕಂಪ್ಲೀಟ್ಲಿ ವುಡ್ಡು, ಅದ್ರ ಮೇಲೆ ಬ್ರಾಸ್ ಕೋಟೆಡ್ ಇದು ಮಾಡಿದ್ದಾರೆ, ಬ್ರಾಸ್ದು ಶೀಟ್ನ ಕವರ್ ಮಾಡಿದ್ದಾರೆ. ಆಮೇಲೆ ಅದ್ರ ಮೇಲೆ ಗ್ಲಾಸ್ ಇದೆ. ಎಷ್ಟು ಚೆನ್ನಾಗಿದೆ ಅಂದರೆ ಇದು ಸೂಪರ್ ಆಗಿದೆ. ನಾನು ಇದ್ರ ಮೇಲೆ ಹಿತ್ತಾಳೆದು ಒಂದು ಇದು ಅದನ್ನೇನೋ ಹೇಳ್ತಾರೆ, ಈ ಫ್ಲವರ್ಗೆಲ್ಲ ಹಾಕ್ಬಿಟ್ಟು ಡೆಕೋರೇಟ್ ಮಾಡಿ ಇಡ್ತೀವಲ್ಲ, ಆ ಥರ ಇಡೋಣ ಅಂತ ಇದನ್ನ ತೊಗೊಂಡಿದ್ದೀನಿ. ಇದು ಏನಕ್ಕಂದ್ರೆ ಅದು ಚೆನ್ನಾಗಿ ಕಾಣುತ್ತೆ ಅಂತ ನನಗೆ ಈ ಥರದ್ದು ಬೇಕಿತ್ತು ಅಂದ್ಬಿಟ್ಟು ಇದನ್ನ ತೊಗೊಂಡಿದ್ದೀನಿ. ನೆಕ್ಸ್ಟ್ ಬಂದ್ಬಿಟ್ಟು ನಾನೊಂದು ದೀಪ ತರಿಸಿದ್ದೆ. ಏನಕ್ಕಂದರೆ ನನ್ನ ಹತ್ರ ಈ ಮಣ್ಣಿಂದ್ರಲ್ಲಿ ಗ್ಲಾಸ್ ಬರುತ್ತಲ್ಲ, ಅದು ಇಟ್ಕೊಂಡಿದ್ದೀನಿ. ಆದರೆ ಅದು ಏನೇ ಮಾಡಿದ್ರು ಅದು ಗ್ಲಾಸ್ ಯಾವಾಗಲೂ ಒಡೆದೇ ಹೋಗುತ್ತೆ, ಹೆಂಗಾರು ಮಿಸ್ ಆಗಿ. ಇದೂ ಗ್ಲಾಸ್ ಇದೆ. ಇದು ತುಳಸಿ ಗಿಡದ ಹತ್ರ ಇಡೋದಕ್ಕೆ ತರಿಸಿರೋದು ಇದು. ಆಮೇಲೆ ಇದು ಚೆನ್ನಾಗಿದೆ, ಅಕಸ್ಮಾತ್ ಆ ಗ್ಲಾಸ್ ಹೊಡೆದೋದ್ರೂ ಮೇಲ್ಗಡೆ ಕಪ್ ಥರ ಇದೆ. ಸೊ ಆ 2 ಥರ ಯೂಸ್ ಆಗುತ್ತೆ ಅಂದ್ಬಿಟ್ಟು ನಾನು ಇದನ್ನ ತರಿಸಿದ್ದು. ಆಮೇಲೆ ಬತ್ತಿ ಹಾಕೋದು ತುಂಬ ಸುಲಭ ಈ ದೀಪದಲ್ಲಿ, ಅದಕ್ಕಂತಲೇ ಇದನ್ನ ತರಿಸಿದ್ದೀನಿ. ಇದು ಅಷ್ಟೇ ಕಂಪ್ಲೀಟ್ಲಿ ಬ್ರಾಸು, ಮತ್ತು ಇದು ಚೆನ್ನಾಗಿ ಕೂಡ ಬಂದಿದೆ. ನಾನು ಇದು ಅದು ಥ್ರೆಡ್ ಥರ ಕೊಟ್ಟಿದ್ದಾರೆ, ಅದು ನಾವು ಹಚ್ಚಿದ ತಕ್ಷಣ ಆರೋಗ್ತಿತ್ತು, ಅದಕ್ಕೆ ಅದನ್ನ ತೆಗೆದುಬಿಟ್ಟು ನಾನು ತಿರ್ಗಿ ಆಮೇಲೆ ಹತ್ತಿ ಹಾಕಿದೆ. ನೋಡಿ ಎಷ್ಟು ದೊಡ್ಡದಾಗಿದೆ. ಅದಕ್ಕೆ ನಾನು ತುಳಸಿ ಗಿಡ ಹತ್ರ ಇಡೋಕ್ಕಂತ ತರಿಸಿದ್ದೀನಿ. ಮುಂಚೆ ಎಲ್ಲ ಮಣ್ಣಿಂದ ಇಡ್ತಿದ್ದೆ, ಅದು ಏನೇ ಇಟ್ರು ಗ್ಲಾಸ್ ಹೊಡೆದು ಹೋದರೆ ಆಫ್ ಆಗಿ ಹೋಗ್ಬಿಡ್ತಿತ್ತು ದೀಪ. ಅದಕ್ಕೆ ಇದು ಹೆಂಗೋ ಗ್ಲಾಸ್ ಹೋದ್ರೂ ಅದ್ರ ಮೇಲ್ಗಡೆ ಕಪ್ ಥರ ಇದೆಯಲ್ಲ ಮುಚ್ಚೋದು, ಅದಕ್ಕೆ ಯೂಸ್ ಮಾಡ್ಕೋಬೋದು ಅಂದ್ಬಿಟ್ಟು ನಾನು ಅದನ್ನ ತರಿಸಿದ್ದೀನಿ. ತುಂಬ ಚೆನ್ನಾಗಿದೆ ಇದು. ಆಮೇಲೆ ನಾನು ಹಚ್ಚಿ ಒಂದಿನ ಫುಲ್ಲು ಆಚೆ ಇಟ್ಟು ನೋಡಿದೆ, ಇಟ್ಕೊಳ್ಳೋದ ಅಥವಾ ವಾಪಸ್ ರಿಟರ್ನ್ ಮಾಡೋದ ಅಂತ. ನೋಡಿದ್ರೆ ಇದು ಚೆನ್ನಾಗಿ ಬಂತು, ಅದಕ್ಕೇ ಇದನ್ನ ಇಟ್ಕೊಂಡಿದ್ದೀನಿ. ಆಲ್ರೆಡಿ ಯೂಸ್ ಮಾಡ್ತಿದ್ದೀನಿ ನಾನು ಇದನ್ನು. ನನ್ನ ಹತ್ರ ನೆಕ್ಸ್ಟು ಏನಂದರೆ ಇದು ನೋಡ್ಬೋದು, ಈ ಬ್ರಾಸಲ್ಲಿ ನಾನು 9 ಬಟ್ಲುಗಳನ್ನ ಜೋಡಿಸಿದ್ದೀನಿ, ಮತ್ತು ಮಧ್ಯೆ ಕುಬೇರನ ಇಟ್ಟಿದ್ದೀನಿ. ಇದನ್ನೇ ಏನಕ್ಕಂದರೆ ಇದನ್ನ ಲಾಸ್ಟ್ ಇಯರಿಂದ ನಾನು ಮಾಡ್ತಾ ಇರೋದು. ಏನಕ್ಕಂದರೆ ಇದೊಂಥರ ಡೆಕೋರೇಟಿವ್ ಆಗೂ ಕಾಣುತ್ತೆ, ಮತ್ತು ನಮಗೆ ಲಕ್ಷ್ಮಿಗೆ ಏನೇನು ಇಡಬೇಕಲ್ಲ ಅದೆಲ್ಲ 9 ಬಟ್ಲು ಅದಕ್ಕೆ ತುಂಬಿ ಮಧ್ಯದಲ್ಲಿ ಇಟ್ಟಿರೋದು. ಕುಬೇರಂಗೆ ಅದು ಪೂರ್ತಿ ಅದು ಲಕ್ಷ್ಮಿ ರಿಲೇಟೆಡ್ ಇಟ್ಕೋಬೋದು, ಇಲ್ಲ ಕುಬೇರ ಇಡಲ್ಲ ಅಂದರೆ ಲಕ್ಷ್ಮಿನೇ ಇಡ್ಬೋದು. ಇದನ್ನು ನಾನು ಒಂದು ಯೂಟ್ಯೂಬಲ್ಲಿ ಆಂಧ್ರ ರಿಲೇಟೆಡ್ ಸೇಲ್ ಮಾಡ್ತಾರಲ್ಲ ಅವ್ರ ಹತ್ರ ವೀಡಿಯೋ ನೋಡಿದ್ದು. ಅವರು ಇದು ಪೂರ್ತಿ ಈ ಥರ ಪ್ಲೇಟ್ ಪೂರ್ತಿಗೆ ಅದೆಷ್ಟೋ ರೇಟ್ ಹೇಳಿದ್ರು. ನಾನು ಅದಕ್ಕೆ ಅವ್ರ ಹತ್ರ ಯಾಕೆ 2,000 1,000 ಕೊಟ್ಟು ತೊಗೋಬೇಕು, ನಾವೇ ಸಪ್ರೇಟ್ ಮಾಡ್ಕೋಬೋದು ಅಂದ್ಬಿಟ್ಟು ನಾನೇ ಅದನ್ನ ತೊಗೊಂಡು ಮಾಡಿರೋದು. ಕುಬೇರನ ತೊಗೊಂಡೆ. ಕುಬೇರ ಬೇಡ ಅಂದರೆ ಲಕ್ಷ್ಮಿ ತೊಗೋಬೋದು. ನನ್ನ ಹತ್ರ ಬೆಳ್ಳಿದು ಲಕ್ಷ್ಮಿ ಇಟ್ಟಿದ್ದೀನಲ್ಲ, ಅದಕ್ಕೆ ತಿರ್ಗಾ ಲಕ್ಷ್ಮಿ ಇಟ್ಟು ಮಾಡೋದು ಬೇಡ ಅಂದ್ಬಿಟ್ಟು ಕುಬೇರನ ಇಟ್ಕೊಂಡು ಸುತ್ತಲೂ 9 ಬಟ್ಲು ಇಟ್ಬಿಟ್ಟು ಲಕ್ಷ್ಮಿಗೆ ಏನೇನು ಪ್ರಿಯ ಇದೆಯಲ್ಲ ಅದು ಪೂರ್ತಿ ಇಟ್ಟಿದ್ದೀನಿ. ಯಾರಿಗಾದ್ರೂ ಇದನ್ನು ಕಂಪ್ಲೀಟ್ಲಿ ಏನು ಇಟ್ಟಿದ್ದೀನಿ ಮತ್ತು ಏನು ಅದು ಮಾಡಬೇಕು ತಿಳ್ಕೊಬೇಕು ಅನ್ನೋದು ಏನಾದರೂ ಇದ್ದರೆ ಕಮೆಂಟಲ್ಲಿ ತಿಳಿಸಿ, ನಾನು ತಿಳ್ಸೋಕ್ಕೆ ನಾನು ಮಾಡ್ತೀನಿ, ಅದ್ರ ಬಗ್ಗೆನೇ ಒಂದು ವೀಡಿಯೋ ಮಾಡ್ತೀನಿ. ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ದರೆ ಕೇಳಿದ್ರೆ ಮಾತ್ರ ವೀಡಿಯೋ ಮಾಡ್ತೀನಿ, ಇಲ್ಲಾಂದರೆ ಇಲ್ಲ ಅಷ್ಟೇ. ಇದು ಗ್ರೀನ್, ಇದು ಆ ಕಡೆ ಈ ಕಡೆ ಇವಾಗ ನೋಡಿರ್ತೀರಾ ದೇವ್ರಿಗೆಲ್ಲ ಕಟ್ತೀವಿ, ಇದನ್ನೇನಂತಾರೆ ನಂಗೆ ಅಷ್ಟು ನೆನಪಿಲ್ಲ. ಚೆನ್ನಾಗಿ ಕಾಣುತ್ತೆ. ಆ ಕಡೆ ಈ ಕಡೆ ಕೈಗೆಲ್ಲ ಆದ್ಮೇಲೆ ಈ ಥರ ಕಟ್ತೀವಲ್ಲ ಆ ಥರದ್ದು. ಗ್ರೀನ್ ಕಲರ್ ಇರುತ್ತೆ, ಮತ್ತು ಆರೆಂಜ್ ಅಲ್ಲ ಗ್ರೀನ್ ರೆಡ್ ಯೆಲ್ಲೋ ಕಲರಲ್ಲಿ ಬರುತ್ತೆ. ಬಟ್ ಗ್ರೀನ್ ತುಂಬ ಚೆನ್ನಾಗಿ ಕಾಣುತ್ತೆ, ಮತ್ತು ಎಲ್ಲ ಸ್ಯಾರಿಗೂ ಮ್ಯಾಚ್ ಆಗುತ್ತೆ.
ಎಲ್ಲ ಸ್ಯಾರಿ ಆದಮೇಲೆ ಈ ಥರ ಈ ಹಿಂದೆ ಕಟ್ಟೋದದು ಸ್ಟ್ಯಾಂಡಿಗೆ ನಾವೇನು ಸ್ಟ್ಯಾಂಡ್ಗಾದ್ರೆ ಕಟ್ಬೋದು, ಇಲ್ಲ ತುಂಬ ಜನ ಇವಾಗ ಕಳ್ಸೋಕ್ಕೆ ಅದನ್ನ ಕಡ್ಡಿ ಕಟ್ಬಿಟ್ಟು ಕಟ್ತಾರೆ. ನನಗೆ ಆ್ಯಕ್ಚುಲಿ ಸ್ಟ್ಯಾಂಡ್ಗಿಂತ ಕಳ್ಸೋಕ್ಕೆ ಕಡ್ಡಿ ಕಟ್ಬಿಟ್ಟು ನಾವು ಸ್ಯಾರಿ ಉಡ್ಸ್ತೀವಲ್ಲ ಅದೇ ಈಸಿ ಅನ್ಸುತ್ತೆ ನನಗೆ. ಈ ಸ್ಟ್ಯಾಂಡ್ ಅಂತೂ ತಲೆನೋವು, ಏನಕ್ಕಂದ್ರೆ ನಮಗೆ ಬೇಕಾಗಿರೋ ಅಷ್ಟು ಗ್ಯಾಪೇ ಇರಲ್ಲ, ಅದು ತುಂಬ ಹತ್ರದಲ್ಲಿ ಇರುತ್ತೆ ಅನ್ನೋ ಥರ ಅನ್ಸುತ್ತೆ. ಅದಕ್ಕೆ ಇದು ಗ್ರೀನ್ ಕಲರು ಚೆನ್ನಾಗಿದೆ, ಗ್ರೀನ್ ಕಲರು. ಇದನ್ನು ಮೀಶೋದಲ್ಲೇ ತಗೊಂಡಿರೋದು. ನಾನು ಲಿಂಕ್ ಹಾಕಿರ್ತೀನಿ, ಎಲ್ಲಾದ್ರದ್ದು ಲಿಂಕ್ ಹಾಕಿರ್ತೀನಿ. ನಿಮ್ಗೆ ಯಾವ್ದು ಇಷ್ಟ ಆಗುತ್ತೆ, ನಿಮ್ಗೆ ಯಾವ ಪ್ರಾಡಕ್ಟ್ ಬೇಕಾಗುತ್ತೆ ಆ ಪ್ರಾಡಕ್ಟ್ನ ತಗೋಬೋದು. ನಮ್ಮ ಪಾಪು ತುಂಬ ಕಿರಿಸ್ತಿದ್ದಾನೆ, ವಿಡಿಯೋ ಅವ್ನು ದಿನ ಪೂರ್ತಿ ಕಿರಿಸ್ತಾನೆ ಇರ್ತಾನೆ. ಇದು ಚೆನ್ನಾಗಿದೆ ಅಲ್ಲ, ನಿಮ್ಮದು ಯಾರಿಗಾದ್ರೂ ಬೇಕಂದ್ರೆ ತಗೊಳ್ಳಿ. ಇದೊಂದು ತರಿಸಿದ್ದೀನಿ. ಇದು ಲಕ್ಷ್ಮಿಗೆ ಬೇಕಾಗಿರೋದು ಕೈಯು. ಈ ಕೈ ಕೂಡ ಮೀಶೋದಲ್ಲೇ ಸಿಗುತ್ತೆ. ಆ್ಯಕ್ಚುಲಿ ಇವಾಗೆಲ್ಲ ಹೊರಗಡೆ ತುಂಬ ಕಾಸ್ಟ್ಲಿ ಹೇಳ್ತಾರೆ ಮುಂಚೆಗಿಂತ. ಇವಾಗ ಗುಂಡು ಸುಮ್ಮನೆ ಇರು, ಹೊರಗಡೆ ಎಲ್ಲ ತುಂಬ ಕಾಸ್ಟ್ಲಿ ಹೇಳ್ತಿದ್ದಾರೆ, ಬಟ್ ಮೀಶೋದಲ್ಲಿ ಒಳ್ಳೆ ಪ್ರಾಡಕ್ಟ್ಸು ಸಿಗ್ತಿದೆ, ಕಮ್ಮಿಗೂ ಸಿಗ್ತಿದೆ. ಇದು ಕಾಲು ಇವಾಗೆಲ್ಲ ರೆಡಿ. ಮುಂಚೆ ಎಲ್ಲ ನಾವು ಬೆಂಡ್ ಮಾಡ್ಕೊಳ್ಳೋ ಥರ ಇಲ್ಲಿ ಕಟ್ಟಬೇಕಿತ್ತು, ಇವಾಗೆಲ್ಲ ಆ ಥರ ಏನು ಪ್ರಾಬ್ಲಮ್ ಇಲ್ಲ. ಇವಾಗೆಲ್ಲ ಆ ಥರ ಏನು ಪ್ರಾಬ್ಲಮ್ ಇಲ್ಲ, ಆಲ್ರೆಡಿ ಬೆಂಡಾಗೆ ಬಂದಿದೆ. ಒಂದು ಈ ಥರ ನಾವು ಇವಾಗ ಹಿಂಗೆ ಲಕ್ಷ್ಮಿ ಹಿಂಗೆ ಒಂದು ಕಾಲು ಮರ್ಚ್ಕೊಂಡು ಇನ್ನೊಂದು ಕಾಲು ಬಿಟ್ಟಿರ್ತಾರಲ್ಲ ಆ ಥರನೇ ಆಲ್ರೆಡಿ ಸ್ವಲ್ಪ ಬೆಂಡ್ ಮಾಡಿಬಿಟ್ಟೆ ಇವಾಗೆಲ್ಲ ಕೊಟ್ಟಿದ್ದಾರೆ. ಮುಂಚೆ ಆದರೆ ನಾವು ಕಟ್ಟಬೇಕಿತ್ತು, ಇವಾಗೆಲ್ಲ ರೆಡಿ ಇರೋದೇ ಬಂದಿದೆ, ಏನು ಕಟ್ಟೋದೇನು ಪ್ರಾಬ್ಲಮ್ ಇಲ್ಲ, ಜಸ್ಟ್ ಹಿಂಗೆ ಹಾಕ್ಬಿಟ್ಟು ಇಡೋದಷ್ಟೇ. ಸೊ ಇದೊಂದು ಕಾಲು ಬಂದಿದೆ, ಕಾಲು ಒಂದು ಪೇರು ಮತ್ತು ಕೈ ಒಂದು ಪೇರು. ಈ ಹ್ಯಾಂಡ್ಸ್ ಮತ್ತು ಲೆಗ್ಸ್ ಏನು ಗೊತ್ತಾ, ಇದು ಆ್ಯಕ್ಚುಲಿ ನಮ್ಮ ದೇವ್ರಿಗೆ ಯಾವ ಲೆಂತ್ ಬೇಕೋ ಅದ್ರ ಮೇಲೆ ಲೆಂತ್ ಡಿಪೆಂಡ್ ಆಗುತ್ತೆ, ಮತ್ತು ಕಾಸ್ಟ್ ಕೂಡ ಹೌದು. ನೀವು ಇವಾಗ ಹೊರಗಡೆ ನೋಡಿದ ತಕ್ಷಣ ಅಥವಾ ಫ್ಲಿಪ್ಕಾರ್ಟಲ್ಲಾಗಲಿ ಅಮೆಝಾನ್ ಆಗಲಿ ಯಾವುದೇ ಆನ್ಲೈನಲ್ಲಾಗಲಿ ಇದಕ್ಕಿಂತ ನಾವು ಕೊಟ್ಟಿರೋ ಲಿಂಕ್ಗಿಂತ ಇವರು ಕಮ್ಮಿ ಕೊಟ್ಟಿದ್ದಾರೆ ಅಂತ ಅನ್ಬೋದು. ಬಟ್ ಆ್ಯಕ್ಚುಲಿ ಏನು ಗೊತ್ತಾ, ಇದು ಕಮ್ಮಿ ಲೆಂತ್ ಮೇಲೆ ಡಿಪೆಂಡ್ ಆಗುತ್ತೆ, ಅದು ಸೈಜು ಅದರಿಂದ ಅದು ಕಮ್ಮಿ ಜಾಸ್ತಿ ಇರುತ್ತೆ ಅಷ್ಟೇ. ಇದು ಕಿರೀಟ ಏನು ಲಕ್ಷ್ಮಿಗೆ ಹಿಂದೆ ಕಟ್ತೀವಲ್ಲ ಆ ಕಿರೀಟ, ಇದು ತುಂಬ ಚೆನ್ನಾಗಿದೆ. ನಾವು ಲಾಸ್ಟ್ ಇಯರ್ ಹಾಕಿದ್ವೋ ಇಲ್ಲ ನನಗೆ ಗೊತ್ತಿಲ್ಲ, ಬಟ್ ಇದನ್ನು ಮೀಶೋದಲ್ಲೇ ತೊಗೊಂಡಿದ್ದು. ಇದು ಸಪ್ರೇಟ್ ಬರುತ್ತೆ, ಇದು ಫೆವಿಕ್ವಿಕ್ ಹಾಕ್ಬಿಟ್ಟು ಜಾಯಿನ್ ಮಾಡ್ಕೊಳ್ಳೋದಷ್ಟೇ. ಸೊ ಇದೊಂದು ಚೆನ್ನಾಗಿದೆ, ಇದೊಂದು ಬ್ಲ್ಯಾಕ್ ಕಲರು ತುಂಬ ಚೆನ್ನಾಗಿ ಕಾಣುತ್ತೆ. ಆ್ಯಕ್ಚುಲಿ ಕಿರೀಟದಿಂದ ಇಟ್ಟಾಗ ತುಂಬ ಚೆನ್ನಾಗಿ ಕಾಣುತ್ತೆ. ನಾನು ಇವಾಗ ತೋರಿಸ್ತಿಲ್ಲ, ಹಂಗೆ ತೋರಿಸ್ತಾ ಇದ್ದೀನಿ. ಇದು ಬನಾನಾ ಏನು ಅಂದರೆ ಇವಾಗ ರಿಯಲ್ ಬಾಳೆ ಗಿಡ ಇಡ್ತೀವಲ್ಲ ಅದಕ್ಕೆ ಇಡ್ಬೇಕಂತ ತರಿಸಿರೋದು ಇದನ್ನ. ಯಾರಾದರೂ ಸಡನ್ನಾಗಿ ನೋಡಿದ್ರೆ ರಿಯಲ್ ಬನಾನಾ ಥರನೇ ಕಾಣಿಸುತ್ತೆ. ಕಲರ್ ಕೂಡ ಅಷ್ಟೇ ತುಂಬ ಚೆನ್ನಾಗಿದೆ, ಕಲರು ಮತ್ತು ಕ್ಲಾತು ಎಲ್ಲ ಕ್ವಾಲಿಟಿ ಅಂತೂ ಸಕ್ಕತ್ತಾಗಿದೆ. ಸೊ ನಿಮಗೂ ಇಷ್ಟ ಆದರೆ ನೀವು ಬೈ ಮಾಡಿ. ಇದೆಲ್ಲ ವರಮಹಾಲಕ್ಷ್ಮಿ ಪ್ರಾಡಕ್ಟ್ಸು, ಎಲ್ಲ ವರಮಹಾಲಕ್ಷ್ಮಿಗೆ ಯೂಸ್ ಆಗೋಂಥ ಪ್ರಾಡಕ್ಟ್ಸು. ಸೊ ನಿಮಗೂ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ ಎಲ್ಲ ಪ್ರಾಡಕ್ಟ್ಸು. ಮತ್ತು ಇನ್ನು ಮಿಕ್ಕಿದ್ದು ಇನ್ನೂ ಸ್ವಲ್ಪ ರಿಟರ್ನ್ ಗಿಫ್ಟ್ ಐಟಮ್ಸ್ನ ಆರ್ಡರ್ ಮಾಡಿದ್ದೀನಿ. ಅದು ಬಂದಮೇಲೆ ಅದ್ರದ್ದು ಒಂದು ವೀಡಿಯೋ ಮಾಡಾಕ್ತೀನಿ. ಇದಿಷ್ಟು ಸ್ವಲ್ಪ ನನ್ನ ಹತ್ರ ಏನೇನಿತ್ತು ಮತ್ತು ನಾನೇನು ತರಿಸಿದ್ದೀನಿ ಇದೆಲ್ಲ ರಿವ್ಯೂ ಮಾಡಾಕಿದ್ದೀನಿ. ಇಷ್ಟ ಆದರೆ ತೊಗೋಬೋದು. ಇದೆಲ್ಲ ಒಟ್ಟು ವರಮಹಾಲಕ್ಷ್ಮಿಗೆ ಅಂತಲೇ ತರಿಸಿರೋ ಪ್ರಾಡಕ್ಟ್ಸ್ ಇವೆಲ್ಲ. ನೆಕ್ಸ್ಟ್ ವೀಡಿಯೋ ಮಾಡಾಕ್ತೀನಿ. ರಿಟರ್ನ್ ಗಿಫ್ಟನ್ನು ಅದು ಆರ್ಡರ್ ಮಾಡಿದ್ದೀನಿ, ಇನ್ನೇನು ಬರುತ್ತೆ ಈ ವೀಕಲ್ಲಿ ಬಂದರೆ ಅದನ್ನು ವೀಡಿಯೋ ಮಾಡಾಕ್ತೀನಿ, ಬೇಕಂದರೆ ತರಿಸ್ಕೋಬೋದು. ಓಕೆ ಬಾಯ್. ಇನ್ನು ಮಿಕ್ಕಿದೆಲ್ಲ ನೆಕ್ಸ್ಟ್ ವೀಡಿಯೋದಲ್ಲಿ ಹಾಕ್ತೀನಿ. ಸೊ ಬಾಯ್.